ವೀಕ್ಷಕರೇ, ಕುಂದರೆ ತಿಂದು ಪರಿಹಾರ. ಇಸ್ರೇಲ್ನ ಕತೆ ಹಾಗಾಗಿದೆ. ಇಸ್ರೇಲ್ನ ಸಚಿವ ಬೆನ್ ಗ್ವಿರ್ ಹತ್ಯೆಗೆ ಟರ್ಕಿಯ ಮೂಲಕ ಸಂಚು ರೂಪಿಸಲಾಗಿದೆ ಎಂದು ಇಸ್ರೇಲ್ ಆರೋಪ ಹೊರಿಸುತ್ತಿದೆ. ಟರ್ಕಿ ಆದರೂ ಇಸ್ರೇಲ್ಗೆ ಮಾನ್ಯತೆ ನೀಡಿದ ದೇಶ, ವ್ಯಾಪಾರ ಸಂಬಂಧ ಹೊಂದಿರುವ ದೇಶ. ಆದರೆ ಈಗ ಇಸ್ರೇಲಿಗೆ ಟರ್ಕಿಯ ಮೇಲೆ ಅನುಮಾನ. ಅಲ್ಲಿ ಕುಳಿತು ಪ್ಲಾನ್ ಮಾಡಲಾಗುತ್ತಿದೆ. ಇಸ್ರೇಲ್ನ ರಾಜಕೀಯ ನಾಯಕರ ಹತ್ಯೆಗೆ, ಬೆನ್ ಗ್ವಿರ್ ಹತ್ಯೆಗೆ ಸಂಚು ರೂಪಿಸುವುದರಲ್ಲಿ ಟರ್ಕಿಯ ಪಾತ್ರವೂ ಇದೆ ಎಂದು ಈಗ ಹೊಸ ಆರೋಪವು ಕೇಳಿ ಬರ್ತಾ ಇದೆ. ಪ್ಯಾಲೆಸ್ತೀನ್ನಲ್ಲಿ ಕೊಂದದ್ದೆಷ್ಟು ಈ ಮಂದಿ? ಒಳಗೊಳಗೆ ಹೆದರಿಕೆ ಇರದಿರುತ್ತಾ? ಬಹುಶಃ ಹಮಾಸ್ ವಿರುದ್ಧ ಒಂದು ವಾರದಲ್ಲಿ ಎಲ್ಲವನ್ನು ಫಿನಿಶ್ ಮಾಡುತ್ತೇವೆ ಎಂದಿದ್ದ ನೆತನ್ಯಾಹು 2 ವರ್ಷಗಳಿಂದ ಹಮಾಸ್ ವಿರುದ್ಧ ಗೆದ್ದದ್ದಲ್ಲ ಪರದಾಡಿದ್ದು. ಇಸ್ರೇಲ್ನ ಸೇನೆ ಐಡಿಎಫ್ನೊಳಗೆ ಸೈನಿಕರೇ ಗಾಜಾದಲ್ಲಿ ಭೂ ಯುದ್ಧ ಕಾರ್ಯಾಚರಣೆಗೆ ತಯಾರಿಲ್ಲ ಅನ್ನುವಂತಹ ವರದಿಗಳು ಕೂಡ ಬರ್ತಾ ಇವೆ. ಇದೆಲ್ಲ ಇಸ್ರೇಲ್ ಎದುರಿಸುತ್ತಿರುವ ಸಮಸ್ಯೆಗಳು. ಯಮನ್ನ ಅನ್ಸಾರುಲ್ಲಾ ಅಂದ್ರೆ ಹೂತಿಗಳು ತಮ್ಮ ನಾಯಕರ ಹತ್ಯೆಗೆ ಪ್ರತಿ ಹತ್ಯೆ ಮಾಡುವುದಾಗಿ ಬಹಿರಂಗವಾಗಿ ಪ್ರತಿಜ್ಞೆ ಮಾಡಿದ ನಂತರ ಇಸ್ರೇಲ್ನ ನಾಯಕರೊಳಗೆ ಸಾವಿನ ಹೆದರಿಕೆಯು ಕದ ತಟ್ಟತೊಡಗಿದೆ. ಈಗ ಟರ್ಕಿ ಬೆನ್ ಗ್ವಿರ್ ಹತ್ಯೆ ವಿಷಯದಲ್ಲಿ ತಮ್ಮ ಯಾವ ಪಾತ್ರವೂ ಇಲ್ಲ, ಯಾವ ಸಂಚು ನಮ್ಮಲ್ಲಿ ನಡೆದಿಲ್ಲ, ಬೆನ್ ಗ್ವಿರ್ ಹತ್ಯೆ ಸಂಚು ರೂಪಿಸುವುದರಲ್ಲಿ ನಮ್ಮ ಯಾವ ಪಾತ್ರವೂ ಇಲ್ಲ, ನಮ್ಮ ದೇಶದಲ್ಲಿ ಅಂತ ಯಾವ ಸಂಚು ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ವೀಕ್ಷಕರೇ ನೋಡಿ, ಕಳೆದ 2 ವರ್ಷಗಳಲ್ಲಿ ಪ್ಯಾಲೆಸ್ತೀನ್ ಮತ್ತು ಗಾಜಾದಲ್ಲಿ ನೆತನ್ಯಾಹು ಸರ್ಕಾರ ಮಾಡಿದ್ದೇನು? ಪ್ಯಾಲೆಸ್ತೀನ್ನ ಸಾವಿರಾರು ಮಂದಿಯನ್ನು ಕೊಂದದ್ದು, ಇರಾನಿನ ಕೆಲವು ಸೈನ್ಯಾಧಿಕಾರಿಗಳನ್ನು ಕೊಂದದ್ದು, ಈಗ ಯಮನ್ನ ಕೆಲವು ಸಚಿವರನ್ನು ಕೊಂದದ್ದು, ಪ್ರಧಾನಿಯನ್ನು ಕೊಂದದ್ದು. ಇವಿಷ್ಟರಿಂದ ನೆತನ್ಯಾಹು ಅವರಿಗೆ ಗಾಜಾ ಸಿಕ್ಕಿಬಿಟ್ಟ? ಟ್ರಂಪ್ಗೆ ಅಲ್ಲಿ ಪಿಕ್ನಿಕ್ ಸೆಂಟರ್ ಕಟ್ಟಿಸುವುದಕ್ಕಾಯ್ತಾ? ಹೋಗ್ಲಿ ಬಿಡಿ, ಹಮಾಸ್ ಶರಣ ಆಯ್ತಾ? ಏನೂ ಇಲ್ಲ ಅಲ್ಲ. ಇವರು ಎಂಥ ಕ್ರೂರ ಮಂದಿಗಳು! ಇವರ ವ್ಯಾಪಾರ ಎಷ್ಟು ಕ್ರೂರವಾದ್ದು! ಪ್ಯಾಲೆಸ್ತೀನಿಯರನ್ನು ಸಾಯಿಸಿ ಆ ಜಾಗದಲ್ಲಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹೋಟೆಲು ಕಟ್ಟಿಸುವುದಂತೆ. ಇವೆಲ್ಲದರ ವಿರುದ್ಧ ದೇವನಿದ್ದಾರೆ ಎಂದು ಹಮಾಸ್ ಯೋಧರು ಹೋರಾಡ್ತಾ ಇದ್ದಾರೆ. ಹೂತಿಗಳು ಇಸ್ರೇಲ್ನ ಮೇಲೆ ದಾಳಿ ಮಾಡುವುದು ಮುಂದುವರಿಯುತ್ತಲೂ ಇದೆ. ಆದ್ರೆ ಇವೆಲ್ಲಕ್ಕಿಂತಲೂ ಇಸ್ರೇಲಿಗೆ ಇವತ್ತು ಕಗ್ಗಂಟಾಗಿ ಪರಿಣಮಿಸಿದ್ದು ಯಮನ್ನ ಹೂತಿಗಳ ಪ್ರಧಾನಿ ಇದ್ರಲ್ಲ, ಅಹ್ಮದ್ ಅಲ್ ರಹಾವಿ ಮತ್ತು ಕೆಲವು ಸಚಿವರನ್ನು ಸನದಲ್ಲಿ ಇಸ್ರೇಲ್ ವಾಯುದಾಳಿ ಮಾಡಿ ಕೊಂದಿತಲ್ಲ. ಆ ನಂತರ ಹೂತಿಗಳು ಮಾಡಿದ ಪ್ರತಿಜ್ಞೆ, ನಿಮ್ಮ ರಾಜಕೀಯ ನಾಯಕರನ್ನು ಕೂಡ ಮುಗಿಸ್ತೇವೆ ಎನ್ನುವುದು ಈಗ ಹೆದರಿಕೆ ಸೃಷ್ಟಿಗೆ ಕಾರಣವಾಗಿದೆ. ಆದ್ದರಿಂದ ಬೆನ್ ಗ್ವಿರನ್ನು ಕೊಲ್ಲಲು ಟರ್ಕಿಯಲ್ಲಿ ಸಂಚು ರೂಪಿಸಲಾಗುತ್ತಿದೆ ಎನ್ನುವಂತಹ ಅನುಮಾನ ಇಸ್ರೇಲ್ಗೆ ಬಂದಿದೆ. ಇಸ್ರೇಲ್ನ ಆಡಳಿತದ ವಿರುದ್ಧ, ನೆತನ್ಯಾಹು ಸರ್ಕಾರದ ವಿರುದ್ಧ ಇಸ್ರೇಲ್ನೊಳಗೆ ಹಮಾಸ್ ಒತ್ತೆಯಾಳುಗಳಾಗಿ ಇಟ್ಕೊಂಡವರ ಕುಟುಂಬ ಮತ್ತಲ್ಲಿನ ಸಾರ್ವಜನಿಕರು ಕೂಡಲೇ ಯುದ್ಧ ನಿಲ್ಲಿಸಿ ಯುದ್ಧ ವಿರಾಮ ಒಪ್ಪಂದ ಮಾಡಿಕೊಳ್ಳಿ ಎಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಜಗತ್ತಿನ ಇಸ್ರೇಲ್ನ ಜಿಯೋನಿಸ್ಟರು ಕೊಲೆಗಡಕರು ಎಂದು ಬೊಬ್ಬೆ ಹೊಡೆಯುತ್ತಾ ಇದ್ದಾರೆ. ಇಸ್ರೇಲಿಗೆ ಬೆಂಬಲ ನೀಡುತ್ತಿರುವ ಇಂಗ್ಲೆಂಡ್, ಅಮೆರಿಕದಲ್ಲಿ ಅಲ್ಲಿನ ಜನರು ಅಲ್ಲಿನ ಆಡಳಿತಗಾರರ ವಿರುದ್ಧ, ಅಂದ್ರೆ ಟ್ರಂಪ್ ಮತ್ತು ಕೇರ್ಮರ್ ವಿರುದ್ಧ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಗ್ಲೆಂಡ್ನ ಬರಿಟನ್ ಕಾರ್ಬಿನ್ ಎಂಬವರ ನೇತೃತ್ವದ ನ್ಯಾಯಮಂಡಳಿಯು ಪ್ರಧಾನಿ ಕೀರ್ ಸ್ಟಾರ್ಮರ್ ಸರ್ಕಾರ ಇಸ್ರೇಲ್ ನಡೆಸುತ್ತಿರುವ ಯುದ್ಧ ಅಪರಾಧಕ್ಕೆ ಮಿಲಿಟರಿ ಬೆಂಬಲ ಮತ್ತು ರಾಜಕೀಯ ಸಂರಕ್ಷಣೆ ಕೊಟ್ಟು ತಪ್ಪೆಸಗಿದೆ ಎಂದು ತೀರ್ಪು ನೀಡಿದೆ. ಆದ್ರೆ ಇದು ಅಧಿಕೃತ ಕೋರ್ಟ್ ಏನಲ್ಲ, ನ್ಯಾಯಮಂಡಳಿ ಅಲ್ಲ, ಅನಧಿಕೃತ ವಿಚಾರಣಾ ಮಂಡಳಿಯಾಗಿದೆ. ಆದ್ರೆ ಜನರು ಈ ರೀತಿಯಾಗಿ ತಮ್ಮ ಆಡಳಿತಗಾರರನ್ನು ಆರೋಪಿಗಳು, ಅಪರಾಧಿಗಳು ಎಂದು ಹೇಳ್ತಿದಾರಲ್ಲ, ಅದು ಹಮಾಸ್ನ ಪಾಲಿಗೆ, ಪ್ಯಾಲೆಸ್ತೀನಿಯರ ಪಾಲಿಗೆ ಬಹುದೊಡ್ಡ ಬೆಂಬಲವೇ ಆಗಿದೆ. ಇನ್ನು ಪೋಪ್ ಅವರು ಹೇಳುತ್ತಿರೋ ಮಾತು ಅದು ಬೇರೆ ರೀತಿ ಇದೆ. ಯುದ್ಧ ನಿಲ್ಲಿಸಲು ಪರಿಹಾರವಾಗಿ ರಾಷ್ಟ್ರವಾದವನ್ನು ಅವರು ಸೂಚಿಸುತ್ತಿದ್ದಾರೆ. ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ ಎಂಬ 2 ದೇಶಗಳಿಗೆ
ಮಾನ್ಯತೆ ಸಿಗಬೇಕಾಗಿದೆ ಎಂದು ಅವರು ಹೇಳುತ್ತಿರುವರು. ಇವೆಲ್ಲ ನೆತನ್ಯಾಹು ಮತ್ತು ಅವರ ಐಡಿಎಫ್ ಸೇನೆಗೆ ಸಿಕ್ಕ ಪ್ರಶಂಸೆಗಳಲ್ಲ, ಅಪಮಾನಗಳು. ಜಗತ್ತಿಡೀ ತರಾಟೆಗೆತ್ತುಕೊಳ್ಳುತ್ತಿರುವಾಗ ಇಸ್ರೇಲ್ ಏನ್ ಮಾಡಿತೋ, ನೆತನ್ಯಾಹು ಏನ್ ಮಾಡ್ಯಾರೋ. ಮಾಡಿದ್ದಿಷ್ಟೇ 64,000ಕ್ಕೂ ಹೆಚ್ಚು ಪ್ಯಾಲೆಸ್ತೀನಿಯರನ್ನು ಕೊಂದದ್ದು, 1,61,000ಕ್ಕೂ ಹೆಚ್ಚು ಪ್ಯಾಲೆಸ್ತೀನಿಯರನ್ನ ಆಕಾಶದಿಂದ ಬಾಂಬ್ ಸುರಿಸಿ ಗಾಯಗೊಳಿಸಿದ್ದು. ಇವರೆಲ್ಲ ಜೀವ ತೆತ್ತದಕ್ಕೆ ಪ್ಯಾಲೆಸ್ತೀನಿಯರಲ್ಲಿ ನೋವಿದೆ ನಿಜ, ಆದರೆ ಪಶ್ಚಾತ್ತಾಪಗಳಿಲ್ಲ. ಯಾಕಂದ್ರೆ ಇವರೆಲ್ಲ ಸ್ವತಂತ್ರ ಪ್ಯಾಲೆಸ್ತೀನಿಗಾಗಿ ಸಾವನ್ನ ಸ್ವೀಕರಿಸಿದವರು. ಇಸ್ರೇಲ್ನ ಸೈನಿಕರು ಗಾಜಾ ಬಿಟ್ಟು ತೊಲಗಬೇಕು, ಗಾಜಾಕ್ಕೆ ಸ್ವತಂತ್ರ ಸರ್ಕಾರ ರೂಪಿಸುವುದಕ್ಕೆ ಅವಕಾಶ ಇರಬೇಕು. ಈ ವ್ಯವಸ್ಥೆಯಲ್ಲಿ ಕದನ ವಿರಾಮಕ್ಕೆ ಹಮಾಸ್ ಒಪ್ಪಿಗೆಯನ್ನು ಕೂಡ ಸೂಚಿಸಿದೆ. ಅಂದ್ರೆ ತಮ್ಮ ಸಾರ್ವಭೌಮತೆ ಉಳಿಬೇಕು, ಹಾಗಾದ್ರೆ ಮಾತ್ರ ಕದನ ವಿರಾಮಕ್ಕೂ ಒತ್ತಾಯಗಳನ್ನು ಬಿಟ್ಟುಕೊಡುವುದಕ್ಕೂ ನಾವು ಸಿದ್ಧ ಎಂದು ಹಮಾಸ್ ಈಗಾಗಲೇ ಹೇಳಿಕೊಂಡಿದೆ. ಇಂತಹ ಹಮಾಸ್ ಟ್ರಂಪ್ ನೆತನ್ಯಾಹು ಹೇಳಿದಂತೆ ಕೇಳ್ತಾರಾ? ಸದ್ಯ ಸಾಧ್ಯವೇ ಇಲ್ಲ. ಹಾಗಿದ್ರೆ ನೆತನ್ಯಾಹು ಗಾಜಾದಿಂದ ಹಿಂದೆ ಸರಿಯುವ ಮಾತನ್ನು ಆಡುತ್ತಿರುವುದಾದ್ರೂ ಯಾಕೆ? ಹಮಾಸ್ ಇದೆಯಲ್ಲ ಗಾಜಾದಲ್ಲಿ, ಇಸ್ರೇಲ್ನ ಐಡಿಎಫ್ಗೆ ಅಂದ್ರೆ ಸೈನ್ಯಕ್ಕೆ ನೀಡುತ್ತಿರುವ ಹೊಡೆತವೇ ಅಂತದ್ದು. ಪ್ರತಿನಿತ್ಯನೂ ಇಸ್ರೇಲ್ ಅಲ್ಲಿ ತನ್ನ ಸೈನಿಕರನ್ನು ಕಳ್ಕೊಳ್ತಿದೆ, ಟ್ಯಾಂಕುಗಳು ಚಿಂದಿಚೂರಾಗ್ತಿವೆ. ಇಸ್ರೇಲ್ನ ಐಡಿಎಫ್ ಚೀಫ್ ಇಯಾಲ್ ಜಮೀರ್ ಅವರು ಸರ್ಕಾರದ ಮೇಲೆ ಹಮಾಸ್ನೊಂದಿಗೆ ಯುದ್ಧ ವಿರಾಮ ಮಾಡಿಕೊಳ್ಳಿ ಎಂದು ಒತ್ತಡ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ರಿಸರ್ವ್ ಸೈನಿಕರು ಯುದ್ಧ ಕಾರ್ಯಾಚರಣೆಗೆ ಸೇರಲು ನಿರಾಕರಿಸುತ್ತಿದ್ದಾರೆ. ಗಾಜಾಕ್ಕೆ ಹೋಗುವುದೆಂದ್ರೆ ಕಾರ್ಯಾಚರಣೆ ಹೋಗುವುದಲ್ಲ, ಬದಲಾಗಿ ಮರಣಕೂಪಕ್ಕೆ ಹೋಗುವುದು ಎಂದು ಸೈನಿಕರು ತಮ್ಮ ಮುಖ್ಯಸ್ಥರಿಗೆ ಹೇಳ್ತಾ ಇದ್ದಾರೆ ಎಂಬ ವರದಿಗಳು ಇವೆ. ಇಷ್ಟರವರೆಗೂ ಇಷ್ಟ ಮಿತ್ರನಂತಿದ್ದ ಯುಎಇಯು ಇಸ್ರೇಲ್ನ ಪ್ಯಾಲೆಸ್ತೀನನ್ನೇ ನುಂಗಿ ಹಾಕುವ ಯೋಜನೆಯ ವಿರುದ್ಧ ಸಿಡಿದೆದ್ದಿದೆ. ಇದು ಇಸ್ರೇಲ್ನೊಂದಿಗಿನ ಒಪ್ಪಂದಗಳನ್ನೇ ಬಾಧಕಗೊಳಿಸುತ್ತದೆ ಎಂದು ತೀರಾ ತಡವಾಗಿ ಆದರೂ ಎಚ್ಚರಿಕೆ ಅಂತ ನೀಡಿದೆ. ವೆಸ್ಟ್ ಬ್ಯಾಂಕ್ನ ಮುಕ್ಕಾಲು ಭಾಗವನ್ನು ಇಸ್ರೇಲಿಗೆ ಸೇರಿಸುವ ಯೋಜನೆಗೆ ಮತ್ತೆ ಚಾಲನೆ ಕೊಡುತ್ತೇವೆ ಎಂದು ಇಸ್ರೇಲ್ನ ಸಚಿವ ಸ್ಮೋಟ್ರಿಚ್ ಅವರು ಇತ್ತೀಚೆಗೆ ಹೇಳಿಕೆ ನೀಡಿದರು. ಇದು ಯುಎಇಯನ್ನು ಕುಪಿತಗೊಳಿಸಿದ್ದು. ಇಸ್ರೇಲ್ ಹೇಳಿದ ಹಾಗೆ ಕೇಳುವುದಾದರೆ, ಪ್ಯಾಲೆಸ್ತೀನಿಯರು ಸುಮ್ಮನಿರುವುದಾದರೆ ಹಮಾಸ್ 2 ವರ್ಷಗಳ ಹಿಂದೆ ಮಸ್ಜಿದುಲ್ ಅಕ್ಸಾ ಫ್ಲಡ್ ಕಾರ್ಯಾಚರಣೆಗೆ ಯಾಕೆ ಇಳಿಯಿತು? ಪ್ರಧಾನಿ ಇಸ್ಮಾಯಿಲ್ ಹನಿಯಾ ಮುಂತಾದವರನ್ನು ಇಸ್ರೇಲ್ ಹತ್ಯೆ ಮಾಡಿದಾಗಲೂ ಅದನ್ನೆಲ್ಲ ಸಹಿಸಿಯೂ ಹೋರಾಟವನ್ನು ಮುಂದುವರಿಸಿದ್ದು ಈಗಲೂ ಮುಂದುವರಿಯುತ್ತಾ ಇದೆ. ಹಮಾಸ್ಗೆ ಯಾವತ್ತೂ ತಮ್ಮವರ ಸಾವು ನೋವುಗಳು ಮುಖ್ಯವಾಗಿಯೇ ಇಲ್ಲ, ಸ್ವತಂತ್ರ ಪ್ಯಾಲೆಸ್ತೀನ್ ಮುಖ್ಯ ಆಗಿರುತ್ತದೆ. ಸ್ವತಂತ್ರವಾದ ಪ್ಯಾಲೆಸ್ತೀನ್ ಅದರ ಗುರಿಯಾಗಿದೆ. ಅದಕ್ಕಾಗಿ ಈ ಎಲ್ಲ ಹೋರಾಟಗಳು ನಡೀತಾ ಇದೆ. ಇಸ್ರೇಲ್ನ ವಿರುದ್ಧ ಇಷ್ಟೆಲ್ಲ ಹೋರಾಟಗಳು ಮಾಡಿ ಇಸ್ರೇಲಿಗೆ ಅದನ್ನು ಮಣಿಸಲು ಸಾಧ್ಯವಾಗಿಲ್ಲ. ಈಗ ಇಸ್ರೇಲ್ ಮತ್ತು ಅಮೆರಿಕ ಹೇಳಿದಂತೆ ಕೇಳುವುದಕ್ಕೆ ಅದು ಸಿದ್ಧವಿದೆಯಾ? ಖಂಡಿತ ಇರಲಾರದು. ಈಗ ಜಗತ್ತೇ ಟ್ರಂಪ್ ನೀತಿ, ನೆತನ್ಯಾಹು ಅವರ ದುರಂಕಾರಕ್ಕೆ ವಿರುದ್ಧ ಶಟದದ್ದು ನಿಂತಿದೆ. ಹೇಗೆ ಶಾಶ್ವತವಾಗಿ ಕದನ ವಿರಾಮ ಜಾರಿಗೊಳ್ಬಹುದಾ? ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ. ನಾನು ಅರಫ ಮಂಚಿ. ಜೈ ಹಿಂದ್.